ಜ್ಯೋತಿಷ್ಯ ಶಾಸ್ತ್ರದಲ್ಲಿ ದೇವಗುರು ಬೃಹಸ್ಪತಿ ಅಥವಾ ಗುರುಗ್ರಹವನ್ನು ಅತ್ಯಂತ ಮಂಗಳಕರ ಹಾಗೂ ಶುಭ ಫಲಗಳನ್ನು ಕರುಣಿಸುವ ಶ್ರೇಷ್ಠ ಗ್ರಹ ಅಂತ ಪರಿಗಣಿಸಲಾಗಿದೆ. ಗುರುವಿನ ಸಂಪೂರ್ಣ ಕೃಪೆ ಇದ್ದರೆ ಮನುಷ್ಯನ ಜೀವನದಲ್ಲಿ ಸಂಪತ್ತು, ಯಶಸ್ಸು, ಸಮೃದ್ಧಿ, ಜ್ಞಾನ ಹಾಗೂ ಎಲ್ಲಕ್ಕೂ ಮಿಗಿಲಾಗಿ ಅತ್ಯುತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತೆ. ಇವತ್ತು ಗ್ರಹಗಳ ಚಲನೆ ಮತ್ತು ಸ್ಥಾನದಲ್ಲಿ ವಿಶೇಷ ಬದಲಾವಣೆಯಾಗಿದ್ದು, ಗುರುವಿನ ಶುಭ ದೃಷ್ಟಿಯು ಕೆಲವು ರಾಶಿಗಳ ಮೇಲೆ ನೇರವಾಗಿ ಬೀಳಲಿದೆ. ಇದರಿಂದಾಗಿ ವರ್ಷಗಳಿಂದ ಕಾಡುತ್ತಿದ್ದ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಂದ ಈ ರಾಶಿಯ ಜನರಿಗೆ ಸಂಪೂರ್ಣ ಮುಕ್ತಿ ದೊರೆಯುವ ಕಾಲ ಕೂಡಿ ಬಂದಿದೆ. ಆ ಅದೃಷ್ಟಶಾಲಿ ರಾಶಿಗಳು ಯಾವುವು ಮತ್ತು ಅವುಗಳಿಗೆ ಸಿಗುವ ಲಾಭಗಳೇನು ಅನ್ನೋದರ ಕುರಿತು ಮಾಹಿತಿ ಇಲ್ಲಿದೆ ನೋಡಿ. ಮೊದಲನೇದಾಗಿ ಮೇಷರಾಶಿ. ಜೂನ್ 2ರ ನಂತರ ಮೇಷರಾಶಿಯವರಿಗೆ ಗುರುವಿನ ವಿಶೇಷ ಆಶೀರ್ವಾದ ಲಭಿಸಲಿದೆ. ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮನ್ನು ಪದೇ ಪದೇ ಕಾಡುತ್ತಿದ್ದ ದೈಹಿಕ ಹಾಗೂ ಮಾನಸಿಕ ಸಮಸ್ಯೆಗಳು ಸಂಪೂರ್ಣವಾಗಿ ದೂರವಾಗಲಿದೆ. ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಲಿದ್ದು, ದೈನಂದಿನ ಕೆಲಸಗಳಲ್ಲಿ ಹೊಸ ಚೈತನ್ಯ ಮತ್ತು ಉತ್ಸಾಹ ಮೂಡಲಿದೆ. ಹಳೆಯ ಕಾಯಿಲೆಗಳಿಂದ ಬಳಲುತ್ತಿದ್ದವರಿಗೆ ಸೂಕ್ತ ಚಿಕಿತ್ಸೆ ಲಭ್ಯವಾಗಿ ಇದು ಅತ್ಯುತ್ತಮ ಚೇತರಿಕೆಯ ಸಮಯವಾಗಿ ಪರಿಣಮಿಸಲಿದೆ. ಎರಡನೇದಾಗಿ ಕನ್ಯಾ ರಾಶಿ. ಈ ರಾಶಿಯ ಜನರಿಗೆ ಜೂನ್ 2ರಿಂದ ಆರೋಗ್ಯದ ದೃಷ್ಟಿಯಿಂದ ಅತ್ಯಂತ ಶುಭ ಮತ್ತು ಫಲದಾಯಕ ಕಾಲ ಆರಂಭವಾಗಲಿದೆ. ಜೀರ್ಣಕ್ರಿಯೆ, ಉಸಿರಾಟ ಹಾಗೂ ಚರ್ಮಕ್ಕೆ ಸಂಬಂಧಿಸಿದ ಯಾವುದೇ ದೀರ್ಘಕಾಲದ ಸಮಸ್ಯೆಗಳಿದ್ದರೆ ಅವುಗಳಿಂದ ಶೀಘ್ರವೇ ಮುಕ್ತಿ ಸಿಗಲಿದೆ. ಗುರುವಿನ ಅನುಗ್ರಹದಿಂದ ಮಾನಸಿಕ ಒತ್ತಡ, ಆತಂಕ ಕಡಿಮೆಯಾಗಿ ನೆಮ್ಮದಿಯ ನಿದ್ದೆ ಹಾಗೂ ಉತ್ತಮ ಆರೋಗ್ಯ ನಿಮ್ಮದಾಗಲಿದೆ. ಮೂರನೇದಾಗಿ ಧನುರಾಶಿ. ಧನುರಾಶಿಯ ಅಧಿಪತಿಯೇ ಗುರುಗ್ರಹವಾಗಿರೋದ್ರಿಂದ ಜೂನ್ 2ರ ಈ ಸಕಾರಾತ್ಮಕ ಬದಲಾವಣೆಯು ನಿಮಗೆ ಅಕ್ಷರಶಃ ವರದಾನವಾಗಿ ಪರಿಣಮಿಸಲಿದೆ. ದೀರ್ಘಕಾಲದ ಕಾಯಿಲೆಗಳು ನಿಯಂತ್ರಣಕ್ಕೆ ಬಂದು ನಿರಂತರವಾಗಿದ್ದ ಆಸ್ಪತ್ರೆಯ ಖರ್ಚುಗಳು ಗಣನೀಯವಾಗಿ ತಗ್ಗಲಿದೆ. ಶಾರೀರಿಕ ದೌರ್ಬಲ್ಯಗಳು ದೂರವಾಗಿ ದೇಹದಲ್ಲಿ ಹೊಸ ಶಕ್ತಿ, ಹುರುಪು ಸಂಚರಿಸಲಿದೆ. ನಾಲ್ಕನೆಯದಾಗಿ ಮೀನರಾಶಿ. ಮೀನರಾಶಿಯವರ ಮೇಲೆ ಗುರುವಿನ ಕೃಪಾ ಕಟಾಕ್ಷ ನೇರವಾಗಿ ಬೀಳಲಿದ್ದು, ಆರೋಗ್ಯದ ವಿಚಾರದಲ್ಲಿ ದೊಡ್ಡ ಅದೃಷ್ಟವೇ ಒಲಿಯಲಿದೆ. ದೀರ್ಘಕಾಲದ ಕೀಲು ನೋವು, ಬೆನ್ನು ನೋವು ಮತ್ತು ನರಗಳಿಗೆ ಸಂಬಂಧಿಸಿದ ಸಮಸ್ಯೆಗಳಿಂದ ಸಂಪೂರ್ಣ ಪರಿಹಾರ ಸಿಗುವ ನಿಚ್ಚಳ ಲಕ್ಷಣಗಳಿವೆ. ಸಕಾರಾತ್ಮಕ ಆಲೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ಹೆಚ್ಚಾಗಲಿದ್ದು, ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಅತ್ಯಂತ ಫಿಟ್ ಆಗಿರ್ತೀರಿ. ಒಟ್ಟಾರೆಯಾಗಿ ಜೂನ್ 2ರ ಬಳಿಕ ಈ ರಾಶಿಯವರಿಗೆ ಆರೋಗ್ಯವೇ ಮಹಾಭಾಗ್ಯ ಎಂಬ ಮಾತು ನಿಜವಾಗಲಿದೆ. ಗುರುವಿನ ಆಶೀರ್ವಾದವನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳಲು ಪ್ರತಿ ಗುರುವಾರ ಭಗವಾನ್ ವಿಷ್ಣು ಅಥವಾ ದಕ್ಷಿಣಾಮೂರ್ತಿಯನ್ನು ಆರಾಧಿಸುವುದು, ಹಳದಿ ಬಣ್ಣದ ವಸ್ತ್ರ ಧರಿಸುವುದು ಹಾಗೂ ಬಡವರಿಗೆ ಕಡಲೆಬೇಳೆ ದಾನ ಮಾಡುವುದು ಅತ್ಯಂತ ಶ್ರೇಷ್ಠ ಫಲವನ್ನು ನೀಡುತ್ತೆ.